And if you look at India today, you will find that the government in Delhi is the master of spreading unfairness. ಇವತ್ತು ನೀವು ಒಂದು ಮಾತನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ದೇಶದಲ್ಲಿ ದೆಹಲಿಯಲ್ಲಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಏನಿದೆ ಈ ತಾರತಮ್ಯಗಳನ್ನ ಅನ್ಯಾಯನ ಹರಡಿಸೋದ್ರಲ್ಲಿ ನಂಬರ್ 1 ಇದೆ. I will give you some examples. ನಾನು ನಿಮಗೆ ಕೆಲವೊಂದು ಉದಾಹರಣೆ ಕೊಡ್ತೀನಿ. The richest men in this country, 25 rich men, billionaires. The Prime Minister has forgiven 16 lakh crore rupees in bank loans to these people. ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಸುಮಾರು 25 ಜನ ಬಂಡವಾಳ ಶಾಹಿಗಳು, ಕೋಟ್ಯಾಧೀಶ್ವರರು, ಇವರಿಗೆಲ್ಲರಿಗೂ ಕೂಡ ಈ ದೇಶದ ಪ್ರಧಾನ ಮಂತ್ರಿಗಳು 16 ಲಕ್ಷ ಕೋಟಿ ರೂಪಾಯಿಗಳ ಸಾಲನ ಇವತ್ತು ಮನ್ನಾ ಮಾಡಿದ್ದಾರೆ. The common citizen immediately when he hears such a number, he asks, how big is this number? What does this number actually mean? ಒಬ್ಬ ಸಾಮಾನ್ಯ ಪ್ರಜೆಗೆ ಇಂಥ ಒಂದು ದೊಡ್ಡ ಸಂಖ್ಯೆ ಕೇಳಿದಾಗ ಅವನ ಮನಸ್ಸಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರ್ತದೆ, 16 ಲಕ್ಷ ಕೋಟಿ ಅಂದ್ರೆ ಏನು, ಇದು ಯಾವ್ದು ಆಗುತ್ತೆ ಅಂತ ಹೇಳಿ. And the answer is very simple. The Prime Minister gave 22 people the amount of money that is required to run Manrega in India for 24 years. ಇದಕ್ಕಿರ್ತಕ್ಕಂಥ ಉತ್ತರ ಸರಳವಾದಂತ ಉತ್ತರ. ಪ್ರಧಾನ ಮಂತ್ರಿಗಳು ಕೇವಲ 22 ಜನಕ್ಕೆ 16 ಲಕ್ಷ ಕೋಟಿಗಳು ಕೊಟ್ಟು ನರೇಗಾ ಯೋಜನೆ ಅಡಿಯಲ್ಲಿ 25 ವರ್ಷ ನಾವೇನೇನು ಕಾಮಗಾರಿಗಳನ್ನ ಮಾಡಬಹುದು ಅದು 22 ಜನಕ್ಕೆ ಮಾತ್ರ ಕೊಟ್ಟಿದ್ದಾರೆ. You remember that when we were in power in Delhi, we did a farm loan waiver and we forgave the bank loans of India's farmers. ತಮಗೆ ನೆನಪಿರಬಹುದು, ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ರೈತರ ಸಾಲಗಳನ್ನ ಮನ್ನಾ ಮಾಡಿದಂತ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ನೆನಪಿದೆ. There are crores and crores of farmers in India. ಈ ದೇಶದಲ್ಲಿ ಕೋಟ್ಯಾಂತರ ರೈತರು ಇವತ್ತು ಬದುಕು ಮಾಡ್ತಾ ಇದ್ದಾರೆ. Now, if we started today and we forgave the farmers' bank loans for the next 24 years, it would still not amount to the money that Narendra Modi has given 25 business people.